ಭೂಮಿ ಇಲ್ಲ, ನಾ ಇದನ್ನು ನಂಬ್ಕೊಂಡು ಬದುಕ್ತಾ ಇದ್ದೀನಿ, ಭೂಮಿಗಳು ನಂಬ್ಕೊಂಡು ರೈತರ ನಮಗೆ ಹಸ್ತಾ ಇದ್ದಾರೆ, ಮಾಡ್ತಾ ಇದ್ದೀವಿ, ಮತ್ತು ನಾವೆಲ್ಲಿ ಹೋಗ್ಬೇಕು ಅಂತ ಪ್ರತಿಯೊಬ್ಬರೊಂದು ಸಮಸ್ಯೆ ಹೇಳ್ಕೊಳ್ತಾ ಇದ್ದಾರೆ. 45 ದಿವಸ ಜೋರ್ದಾರ್ ನಡೆದ್ರೆ ಹಿಂದೂ ಆಗ್ಯದೇ ಇದು. ನಾವು ಬೇಡಪ್ಪ ನಿಮ್ದು ಟೌನ್ಶಿಪ್ ಬೇಡ ಅಂತ ಹೇಳಿದರು. ಆ ಕುಮಾರಸ್ವಾಮಿ ಕಡೆಗೆ ಅವ್ರು ಒತ್ತಡಕ್ಕೆ ಮಾಡಿದ್ರು. ಆಗದೆ ಇದೇ ಕಾಂಗ್ರೆಸ್ಸಿಗರು ರೈತರ ಪರವಾಗಿ ನಿಂತು ಹೋರಾಟ ಮಾಡಿದ್ರು. ಇವತ್ತು ಈ DKC ಅವ್ರ ವಿರುದ್ಧವಾಗಿ ನಿಂತಿದ್ದೆ ಯಾಕೆ ಅಂತ. ಮತ್ತು DKC ಅವ್ರಿಗೆ ತಿಳ್ಕೊಬೇಕಾಗ್ಯದ ಈ ಸಂದರ್ಭದಲ್ಲಿ ಬಿಡದಿಯ ಕೈ ಹಾಕೋದು ಸರಿನಾ, ಪಕ್ವಾಗ್ಯದ ಸಮಯ ಅನ್ನೋದು ವಿಚಾರ ಮಾಡಬೇಕಾಗ್ಯದ. ಜನಕ್ಕೆ ಬೇಕಾತಂದ್ರೆ ಮಾಡಿಕೊಡ್ರಿ, ಜನ ವಿರೋಧ ಮಾಡೋದು ಯಾಕೆ ಮಾಡ್ತಾಯಿದ್ರಿ? ಅದಕ್ಕೆ ನೀವು ಹೇಳ್ಬೋದೇ, ಇಲ್ಲ ಅವ್ರ ವಿರೋಧ ಮಾಡೋರು ರೈತರಲ್ಲ ಅಂತ. ಸ್ವತಃ ಇಂಟರ್ವ್ಯೂ ಎಷ್ಟಾಗ್ತಾಯಿದ್ರು, ಎಷ್ಟು ಜನ ಹೋಗಿ ಬರ್ತಾಯಿದ್ದಾರೆ, ಮಾತಾಡಿಸ್ತಾ ಇದ್ದಾರೆ. ಇದರಲ್ಲಿ ರೈತರು ಹೆಣ್ಮಕ್ಳು ವಿರೋಧ ಮಾಡ್ತಾರೆ, ಪ್ರತಿಯೊಬ್ಬರು ವಿರೋಧ ಮಾಡ್ತಾಯಿದ್ದಾರೆ. ಇದು ಯಾಕಂದ್ರೆ ಇನ್ನು 2 ವರ್ಷದೊಳಗೆ ಆಲ್ರೆಡಿ ಇವರು ಅಧಿಕಾರ ತೊಗೊಂಡು ನಾವು 10-15 ದಿವಸ ಹಿಂಗೆ ದಿನಗಳು ದಾಡ್ತಾ ಇದ್ದಾವ. ಹಿಂಗೆ ಇದು ಬಿಡದಿ ನೆಟ್ಟು ದೊಡ್ಡದಾಯ್ತಪ್ಪ ಅಂದರೆ ಇದು ನಾಳೆ ರಾಜ್ಯದಲ್ಲಿ ರೈತರೆಲ್ಲ ಅವ್ರ ಪರ ನಿಂತರಪ್ಪ ಅಂತಂದ್ರೆ ನಾಳೆ DKC ಅವ್ರ ಪರಿಸ್ಥಿತಿ ಏನಾಯಿತು? DKC ಅವ್ರು ಯಾಕೆ ಇದನ್ನು ಗಾಳಿ ಗುದ್ದು ಕೈ ನ್ಯೂಸ್ಕೊಳ್ಳೋದಂತಾರೆ, ಗಾಳಿ ಗುದ್ದು ಮೈ ನ್ಯೂಸ್ಕೊಳ್ಳೋದು, ಕೈ ನ್ಯೂಸ್ಕೊಳ್ಳೋದು, ಹೆಂಗೆ ಆಗ್ತದೆ. ಒಂದು ಎರಡನೇದಲ್ಲಿ ರೈತರಂತೆ ಇದು ಬೇಡಪ್ಪ, ಹಿಂದೆ ಎಚ್ಚರಿಕೆ ಅವ್ರಿಗೆ ವಿರೋಧ ಮಾಡಿ ಬೇಡ ಅಂತಾರೆ, ಈಗ ಬೇಡ ಅಂತಾರೆ. ರೈತರ ವಾದ ಕೇಳೋದ್ರಲ್ಲಿ ಏನದನ್ನು ಒಂದು ಇದನ್ನು ತೊಗೊಳ್ಳೋ ಏನೋ ಅದಕ್ಕೆ ನಾವು ಏನಪ್ಪ ಅಂದ್ರೆ ಈರ್ಷ್ಯಾಗಿ ತೊಗೊಂಡು ನಾವು ಮಾಡೋದನ್ನು ಹಠಕ್ಕೆ ಬಿಡೋದು ಯಾಕೆ? ಅದಕ್ಕಂತೂ DKC ಅವರು ರೈತನ ಕರ್ಕೊಂಡು ಮಾತಾಡಿ ಏನಂತಾರೆ ನೋಡೆ ಅವ್ರು ಬೇಡ ಅಂದ್ರೆ ಬಿಡೋದ್ರಾಗ ಒಳ್ಳೆ ಹೆಜ್ಜೆ ಅದ. ಯಾಕಂದ್ರೆ ಮೊದಲು ಇನ್ನೂ ಸಮಸ್ಯೆಗಳು ಸಾಕಷ್ಟು ಅದಾವೆ ಕರ್ನಾಟಕದ್ದು. ಬಿಡದಿ ಟೌನ್ಶಿಪ್ಪನ ಇದೆ ರಾಜ್ಯದ ಸಮಸ್ಯೆ ಅಲ್ಲ, ಅಲ್ಲಿ ಜನ